ಇನ್ನು ಮುಂದೆ ಅನ್ನಭಾಗ್ಯದ ಹಣದ ಬದಲು ಅಕ್ಕಿಯನ್ನು ವಿತರಿಸ್ತೀವಿ ಅನ್ನುವಂಥ ಒಂದು ಮಾತುಗಳನ್ನು ಈಗ ರಾಜ್ಯ ಸರ್ಕಾರ ಕ್ಲಿಯರ್ ಮಾಡಿದೆ. ಅಧಿಕೃತವಾಗಿ ಆದೇಶ ಕೂಡ ಹೊರಡಿಸಿದೆ. ಈ ಹಿಂದೆ 5 ಕೆಜಿ ಅಕ್ಕಿಯ ಬದಲಾಗಿ ಹಣ ಹಾಕಲಾಗ್ತಾ ಇತ್ತು. ಅದನ್ನು ಕೂಡ ತಿಂಗಳಿಗೆ ಸರಿಯಾಗಿ ಹಾಕ್ತಿರ್ಲಿಲ್ಲ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತವಾಗಿದೆ. ಈಗ ಆ ಹಣ ಕೊಡಲ್ಲ, ಅಕ್ಕಿ ಈಗ ಖರೀದಿ ಮಾಡ್ತಾ ಇದೀವಿ. ಯಾಕಂದ್ರೆ ಕೇಂದ್ರದ ದಾಸ್ತಾನಲ್ಲೂ ಕೂಡ ಈಗ ಅಕ್ಕಿ ಇದೆ, ಕೇಂದ್ರದ ಗೋಡೌನ್ನಲ್ಲಿ. ಸೊ ಅಕ್ಕಿಯ ದಾಸ್ತಾನು ತುಂಬ ಇರೋದ್ರಿಂದಾಗಿ ಈಗ ಅಲ್ಲಿ ಪರ್ಚೇಸ್ ಮಾಡಿ ನಾವು ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಇದುವರೆಗೆ ಫಲಾನುಭವಿಗಳಿಗೆ 170 ರೂಪಾಯಿ ಕೊಡ್ತಾ ಇತ್ತು ಹೆಚ್ಚುವರಿಯಾಗಿ ಸರ್ಕಾರ. ಸೊ ಅದ್ರ ಬದಲು ಈಗ 5 ಕೆಜಿ ಎಕ್ಸ್ಟ್ರಾ ಕೊಡ್ತೀವಿ ಅನ್ನುವಂಥದ್ರ ಬಗ್ಗೆ ಕ್ಲಿಯರ್ ಮಾಡಿದ್ದಾರೆ. ಇದ್ರ ಬಗ್ಗೆ ಸಚಿವ ಮುನಿಯಪ್ಪ ಕೂಡ ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ಸುನಿಲ್ ಮಾತಾಡ್ಸಿದ್ದಾರೆ, ಬನ್ನಿ ನೋಡೋಣ. ಈಗ ಇದೇ ತಿಂಗಳಿಂದ ಹಣದ ಬದಲಾಗಿ ಅಕ್ಕಿಯನ್ನ ಕೊಡಬೇಕು ಅಂತ ನಿರ್ಧಾರ ಮಾಡಿದ್ರಿ. ಈ ಒಂದು ನಿರ್ಧಾರ ಸ್ವಲ್ಪ ತಡ ಆಯ್ತು ಅಂತ ಅನ್ಸಲ್ವಾ? ತಡ ಆಯಿತು, ಆದರೆ ಕೇಂದ್ರ ಸರ್ಕಾರ ಇದ್ದೂ ಕೊಡಲಿಲ್ಲ. ಈಗ ಪ್ರಹ್ಲಾದ್ ಜೋಶಿ ಅವರು ನಮ್ಮ ರಾಜ್ಯದವರೇ ಮಂತ್ರಿ ಬಂದಿದ್ದಾನೆ, ಅವ್ರು ಕೊಡೋದನ್ನು ಆಶ್ವಾಸನೆ ಕೊಟ್ಟಿದ್ದಾರೆ. ಮತ್ತು 2 ವರ್ಷ ಕೊಡಬೇಕಂತ ಹೇಳಿದ್ರು ಕೂಡ ಕೊಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಈಗ ಭರವಸೆ 2 ವರ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್, ಭರವಸೆ ಕೊಟ್ಟಿದ್ದಾರೆ ಸರ್. ಆದೇಶ ಡಿಮ್ಯಾಂಡ್ ಇಟ್ಟಿದ್ದಾರೆ ಮತ್ತು ಹಣ ಸರಬರಾಜು ಮಾಡ್ತಾರೆ. ಅಕ್ಕಿಯನ್ನು ಈ ತಿಂಗಳಿಂದನೇ ಕೊಡ್ತೀವಿ ಸರ್. ಈಗ ಈ ಒಂದು ಹಣದ ಬದಲಾಗಿ ಅಕ್ಕಿ ಕೊಡೋದ್ರಿಂದ ಎಷ್ಟು ಸರ್ಕಾರಕ್ಕೆ ಉಳಿತಾಯವಾಗುತ್ತೆ, ಎಷ್ಟು ಖರ್ಚಾಗ್ತಿತ್ತು? ಸುಮಾರು 150ರಿಂದ 190 ಕೋಟಿ ಸೇವಿಂಗ್ಸ್ ಆಗ್ತದೆ. ಸೇವಿಂಗ್ ಉದ್ದೇಶ ನಮಗಿಲ್ಲ, ನಾವು ಮಾತು ಕೊಟ್ಟಿದ್ದೀವಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು 34 ರೂಪಾಯಿ ರೇಟಲ್ಲಿ 170 ರೂಪಾಯಿ ಪ್ರತಿ ವ್ಯಕ್ತಿಗೂ ಕೊಡ್ತಾಯಿದ್ರು. ಸೇವಿಂಗ್ ಮುಖ್ಯ ಅಲ್ಲ, ಅವರ ಹಿತರಕ್ಷಣೆ, ಅವರಿಗೆ ಕೊಡ್ತೀವಂತ ಮಾತು ಕೊಟ್ಟಿದ್ದನ್ನು ಕೊಡಬೇಕಾಯ್ತು. ಆದರೆ ಈಗ ಅವರು MSP ಅವರು ಮಿನಿಮಮ್ ಸಪೋರ್ಟ್ ಪ್ರೈಸು 40 ರೂಪಾಯಿ ಕೆ ಜಿಗೆ ಕೊಡ್ತಾರೆ, 41, 42 ಕೆಲವು ಕಡೆ ಕೊಡ್ತಾರೆ, ವೇರಿಯಸ್ ಸ್ಟೇಟಿಂದ ಸ್ಟೇಟ್ಗೆ. ಭತ್ತ ಉತ್ಪಾದನೆ ಮಾಡೋ ರಾಜ್ಯಗಳಲ್ಲಿ ತೆಲಂಗಾಣ, ಆಂಧ್ರ ಪ್ರದೇಶ್, ಛತ್ತೀಸ್ಗಢ, ಪಂಜಾಬ್, ಹರಿಯಾಣ ರೇಟು ದರ ಮಿನಿಮಮ್ ಸಪೋರ್ಟ್ ಪ್ರೈಸ್ 40ಕ್ಕಿಂತ ಮೇಲೆ ಇದೆ. ಆದರೂ ಕೂಡ ಅವರು ಪರ್ಚೇಸ್ ಮಾಡಿ ಕಡಿಮೆ ದರದಲ್ಲಿ ಕೊಡ್ತಾ ಇದ್ದಾರೆ. ಆ ಲೆಕ್ಕಾಚಾರ ಮಾಡಿದರೆ ನಾವು DBT ಕೊಡ್ತಿದ್ದು ಆರೋಗ್ಯಕರವಾಗಿತ್ತು. ಆ ಸಂದರ್ಭ ರೇಟು ಇವತ್ತು ಕಡಿಮೆ ಆಗಿದೆ, ಸರ್ಕಾರಕ್ಕೆ ಸೇವಿಂಗ್ಸ್ ಆಗ್ತದೆ ಮತ್ತು ಜನರಿಗೂ ಅಕ್ಕಿಯನ್ನು ಮುಟ್ಟಿಸ್ತೀವಿ. ನಾವು ವಚನ ಕೊಟ್ಟಿದ್ದೀವಿ 10 ಕೆಜಿ ಅಕ್ಕಿ ಕೊಡ್ತೀವಿ ಅಂತ. ಆ ಕೆಲಸವನ್ನು ಇವತ್ತು ಮಾಡಿದ್ವಿ. ಈಗ ನಿಮಗೆ ಸುಮಾರು ಹಣ ಕೊಡುವಾಗ 1 ಕೆಜಿಗೆ 34 ರೂಪಾಯಿ ಎಷ್ಟು ವೆಚ್ಚ ಆಗ್ತಾ ಇತ್ತು. ಈಗ ತಗೊಳ್ಳೋದ್ರಿಂದ ಎಷ್ಟಾಗುತ್ತೆ ಸರ್ ವೆಚ್ಚ 1 ಕೆಜಿಗೆ? ಈಗ 22.5 ರೂಪಾಯಿಗೆ ಅವ್ರು ಕೊಟ್ಟರು ಕೂಡ 2.5 ರೂಪಾಯಿ ನಮಗೆ ಟ್ರಾನ್ಸ್ಪೋರ್ಟೇಷನ್ ಆಗಿ 25 ರೂಪಾಯಿ ಆಗ್ತದೆ. 9 ರೂಪಾಯಿ ಡಿಫ್ರೆನ್ಸ್ ಆಗುತ್ತೆ. ಸರ್, ಈಗ 4-5 ತಿಂಗಳಿಂದ ಹಣನೂ ಬಂದಿಲ್ಲ ಅಂತ ಒಂದಷ್ಟು ಆಕ್ರೋಶ ವ್ಯಕ್ತವಾಗ್ತಿದೆ. ಇಲ್ಲ, ಈಗಾಗಲೇ ನವಂಬರ್, ಡಿಸೆಂಬರ್, ಜಾನ್ವರಿದು ಹಣ ಮಂಜೂರಾಗಿದೆ, ಪೈಪ್ಲೈನಲ್ಲಿದೆ. ಶೀಘ್ರದಲ್ಲಿ ಅವರಿಗೆಲ್ಲ ಸೇರ್ತದೆ ಹಣ. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, TV9 ಬೆಂಗಳೂರು.